ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟ್ರಂಪ್ ಮೇಲೆ ದಾಳಿ ಮಾಡಲು ಬಂದಿದ್ದ ಒಂಟಿ ತೋಳ ಥಾಮಸ್ ಅಲೆನ್ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದಿದ್ದ ದಾಳಿಕೋರ ಥಾಮಸ್ ಅಲೆನ್ ಟ್ರಂಪ್ ಮೇಲೆ ದಾಳಿ ಮಾಡಲು ಬಂದಿದ್ದ ಒಂಟಿ ತೋಳ ಥಾಮಸ್ ಅಲೆನ್ ಕ್ಯಾಲಿಫೋರ್ನಿಯಾದ ಟೋರೆನ್ಸ್ ನಗರದ ನಿವಾಸಿಯಾಗಿದ್ದ. 1995ರಲ್ಲಿ ಜನಿಸಿದ 31 ವರ್ಷ ವಯಸ್ಸಿನ ಥಾಮಸ್ ಅಲೆನ್ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯನಾಗಿದ್ದ ಈತ. ಇನ್ನು 2024ರ ಚುನಾವಣೆ ವೇಳೆ ಕಮಲಾ ಹ್ಯಾರಿಸ್ ಪರ ದೇಣಿಗೆಯನ್ನ ನೀಡಿದ್ದ ಅಲೆನ್ ಈಗ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವ್ಯಾಸಂಗವನ್ನ ಮಾಡಿದ್ದ ದಾಳಿಕೋರ. ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಥಾಮಸ್ ಅಲೆನ್ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿದ್ದ. ಅಷ್ಟೇ ಅಲ್ಲದೆ ನಾಸಾದಲ್ಲಿ ರಿಸರ್ಚ್ ಫೆಲೋಶಿಪ್ ಕೂಡ ಥಾಮಸ್ ಅಲೆನ್ ಮಾಡಿಕೊಂಡಿದ್ದ. ಇನ್ನು ಲಾಸ್ ಏಂಜಲೀಸ್ ಕೌಂಟಿಯಲ್ಲಿ ಟೀಚರ್ ಆಫ್ ದಿ ಮಂತ್ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದ. ಅತ್ಯುತ್ತಮ ಶಿಕ್ಷಕನಾಗಿ ವಿದ್ಯಾರ್ಥಿ ವಲಯದಲ್ಲಿ ಮೆಚ್ಚುಗೆಗೆ ಥಾಮಸ್ ಅಲೆನ್ ಪಾತ್ರನಾಗಿದ್ದ. ಇನ್ನು ಟ್ರಂಪ್ ಮೇಲೆ ದಾಳಿಗೆ ಯತ್ನಿಸಲು ಕಾರಣವೇನು ಅನ್ನೋದು ಇನ್ನೂ ಕೂಡ ಇಲ್ಲಿ ನಿಗೂಢವಾಗಿದೆ. ಥಾಮಸ್ ಅಲೆನ್ ಒಂಟಿ ತೋಳ, ಇವನೊಬ್ಬನೇ ಟ್ರಂಪ್ ಮೇಲೆ ದಾಳಿ ಮಾಡೋದಕ್ಕಂತ ಹೇಳಿ ಬಂದಿದ್ದಾನೆ. 1995ರಲ್ಲಿ 31 ವರ್ಷದ ವಯಸ್ಸಿನ ಥಾಮಸ್ ಅಲೆನ್ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯನಾಗಿದ್ದ ಈತ 2024ರ ಚುನಾವಣೆ ವೇಳೆ ಕಮಲಾ ಹ್ಯಾರಿಸ್ ಪರ ದೇಣಿಗೆಯನ್ನ ನೀಡಿದ್ದ. ಅಷ್ಟೇ ಅಲ್ಲದೆ ಈತನ ವ್ಯಾಸಂಗವನ್ನ ನೋಡ್ತಾ ಇದ್ರೆ ಶಿಕ್ಷಕನಾಗಿದ್ದ. ಟೀಚರ್ ಆಫ್ ದಿ ಮಂತ್ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದ. ಲಾಸ್ ಏಂಜಲೀಸ್ ಕೌಂಟಿಯಲ್ಲಿ ಟೀಚರ್ ಆಫ್ ದಿ ಮಂತ್ ಹಾಗೆ ನಾಸಾದಲ್ಲಿ ರಿಸರ್ಚ್ ಫೆಲೋಶಿಪ್ ಕೂಡ ಪಡ್ಕೊಂಡಿದ್ದ. ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಈತ ಮಾಡಿಕೊಂಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಿಲೀಪ್ ಅವರೇ, ನೋಡ್ತಾ ಇರಬಹುದು ಟ್ರಂಪ್ ಮೇಲೆ ದಾಳಿ ಮಾಡಲು ಬಂದಿದ್ದ ಒಂಟಿ ತೋಳ ಥಾಮಸ್ ಅಲೆನ್ ಅಂತಾನೆ ಹೇಳ್ಬಹುದು. ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಕೂಡ ಈತ ಪಡ್ಕೊಂಡಿದ್ದ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಈ ಒಂದು ಒಂಟಿ ತೋಳದ ದಾಳಿ ಅಂತ ಏನು ಕರೀತಾರೆ, ಲೋನ್ ವೂಲ್ಫ್ ಅಟ್ಯಾಕ್ ಅಂತಲೇ ಈ ಒಂದು ದಾಳಿಯನ್ನು ಇವಾಗ ಬಿಂಬಿಸಲಾಗ್ತಾ ಇದೆ. ಅಂದರೆ ಆತ ಏಕಾಂಗಿಯಾಗಿ ಬಂದಿದ್ದ. ಟ್ರಂಪ್ ಅವರು ಏನೊಂದು ಆ ಹೋಟೆಲ್ನಲ್ಲಿ ಕಾರ್ಯಕ್ರಮ ಇತ್ತು, ಆ ಟ್ರಂಪ್ ಅವರ ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಕೆಲವೇ ಗಂಟೆಗಳ ಮುನ್ನ ಆತ ಹೋಟೆಲ್ಗೆ ಚೆಕ್ ಇನ್ ಆಗಿದ್ದ ಅಂತ ತಿಳಿದು ಬಂದಿದೆ. ಏನೆಂದು ಆ ನಂತರದಲ್ಲಿ ತಾನು ಉಳಿದುಕೊಂಡಿದ್ದ ರೂಮಿಂದ ಆತ ಬಂದೂಕನ್ನು ತಗೊಂಡು ಬಂದು ಟ್ರಂಪ್ ಅವರ ಕಾರ್ಯಕ್ರಮ ನಡೀತಿದ್ದಂಥ ಸಭಾಂಗಣದ ಬಳಿ ಗುಂಡಿನ ದಾಳಿಯನ್ನು ನಡೆಸ್ತಾನೆ. ಈ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿ ಏನಿರ್ತಾರೆ, ಸೀಕ್ರೆಟ್ ಸರ್ವಿಸಸ್ನ ಭದ್ರತಾ ಸಿಬ್ಬಂದಿ, ಅದರಲ್ಲಿ ಕೆಲವರಿಗೆ ಗಾಯ ಆಗಿದ್ದಾವೆ ಅಂತ ಇವತ್ತು ಟ್ರಂಪ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಂಪ್ ಅವರ ಕಾರ್ಯಕ್ರಮ ನಡೀತಿದ್ದ ಸಭಾಂಗಣದ ಒಳಗಡೆ ಆತ ನುಗ್ಗೋದಕ್ಕೆ ಬಿಡೋದಿಲ್ಲ. ಆತನನ್ನು ಬಂಧನ ಮಾಡ್ತಾರೆ. ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಆತ ತನ್ನ ದೇಹದಲ್ಲಿ ಏನಾದರೂ ಶಸ್ತ್ರಾಸ್ತ್ರಗಳನ್ನು ಅಥವಾ ಸ್ಫೋಟಕಗಳನ್ನು ಇಟ್ಕೊಂಡಿರ್ಬೋದು ಅನ್ನೋ ಕಾರಣಕ್ಕೆ ಸ್ಥಳದಲ್ಲೇ ಆತನ ಬಟ್ಟೆಯನ್ನು ಬಿಚ್ಚಿ ಪರಿಶೀಲನೆಯನ್ನು ಮಾಡ್ತಾರೆ. ಆ ನಂತರ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನ ವಶಕ್ಕೆ ಪಡೆದುಕೊಂಡ ಬಳಿಕ ಆತನ ಮಾಹಿತಿಯನ್ನು ಕಲೆಯೋಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಆತ ಈ ಒಂದು ಹೋಟೆಲ್ಗೆ ಟ್ರಂಪ್ ಅವರು ಆಗಮಿಸೋದಕ್ಕೆ ಕೆಲವೇ ಗಂಟೆಗಳ ಮೊದಲು ಬಂದು ಚೆಕ್ ಇನ್ ಆಗಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಆದರೆ ಆತ ಬಂದೂಕನ್ನು ಹೆಂಗೆ ತಗೊಂಡ್ಬಂದ ಅನ್ನೋದ್ರ ಮಾಹಿತಿ ಇಲ್ಲ. ಇದು ಒಂದು ಕಡೆ ಆದರೆ, ಇನ್ನು ಆತನ ಶೈಕ್ಷಣಿಕವಾದಂತಹ ಒಂದು ಹಿನ್ನೆಲೆ ಏನು ಅಂತ ಗಮನಿಸಿದಾಗ ಆತ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತಾನೆ. ಜೊತೆಗೆ ಏನೊಂದು ಕಂಪ್ಯೂಟರ್ ಸೈನ್ಸ್ ವಿಚಾರದಲ್ಲಿ ಆತ ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ. ಜೊತೆಯಲ್ಲಿ ನಾಸಾನಲ್ಲಿ ಆತ ರಿಸರ್ಚ್ ಫೆಲೋಶಿಪ್ ಕೂಡ ಆಗಿದ್ದ ಅಂತ ತಿಳಿದು ಬಂದಿದೆ. ಇನ್ನು ಆತ ಒಬ್ಬ ಶಿಕ್ಷಕನಾಗಿ ಕೂಡ ಕಾರ್ಯನಿರ್ವಹಿಸಿದ್ದ. ಅತ್ಯುತ್ತಮ ಶಿಕ್ಷಕ ಅನ್ನೋ ಅವಾರ್ಡನ್ನು ಕೂಡ ಪಡ್ಕೊಂಡಿದ್ದ ಅನ್ನೋದು ಆತನ ಸಾಮಾಜಿಕ ಜಾಲತಾಣ ಮಾಹಿತಿಗಳಿಂದ ಹೊರಬೀಳ್ತಾ ಇದೆ. ಇನ್ನು ಅದಕ್ಕಿಂತ ಹೆಚ್ಚಿನ ಒಂದು ರಾಜಕೀಯ ತಿರುವು ಸಿಕ್ಕಿದ್ದೇನೆಂದರೆ,
ಟ್ರಂಪ್ ಅವರು ಪ್ರತಿನಿಧಿಸುವಂಥ ರಿಪಬ್ಲಿಕನ್ ಪಕ್ಷದ ಒಂದು ವಿರೋಧ ಪಕ್ಷವಾದ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯನಾಗಿದ್ದ ಆತ ಅನ್ನೋ ಮಾಹಿತಿ ಸಿಕ್ಕಿದೆ. 2024 ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಕಮಲಾ ಹ್ಯಾರಿಸ್ ಅವರು ಸ್ಪರ್ಧೆ ಮಾಡಿದರು. ಈ ಸಂದರ್ಭದಲ್ಲಿ ಕಮಲಾ ಹ್ಯಾರಿಸ್ ಅವರಿಗೆ ಈತ ಬಂಧಿತ ಆರೋಪಿ ಏನಿದ್ದಾನೆ ಥಾಮಸ್, ಆತ ದೇಣಿಗೆಯನ್ನು ಕೊಟ್ಟಿದ್ದ ಅಂತ ತಿಳಿದು ಬಂದಿದೆ. ಹಿಂಗಿರುವಂಥ ಸಂದರ್ಭದಲ್ಲಿ ಆತ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯನಾಗಿರುವಂಥ ವ್ಯಕ್ತಿ ಆತ ಟ್ರಂಪ್ ಅವರ ಮೇಲೆ ಈ ರೀತಿ ಮಾರಣಾಂತಿಕ ಅಟ್ಯಾಕ್ ಮಾಡೋದಕ್ಕೆ ಯಾಕೆ ಬಂದ, ಆತನ ಬಳಿ ಒಂದಕ್ಕಿಂತ ಹೆಚ್ಚು ಬಂದೂಕುಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಶಸ್ತ್ರಾಸ್ತ್ರಗಳು ಇದ್ದವು ಅನ್ನೋ ಮಾಹಿತಿ ಕೂಡ FBI ನಿಂದ ಹೊರಬೀಳ್ತಾ ಇದೆ. ಅಂದರೆ ಆತ ದೊಡ್ಡ ಮಟ್ಟದ ದಾಳಿಯನ್ನು ನಡೆಸೋದಕ್ಕೆ ಒಂದು ರೀತಿ ಭಯೋತ್ಪಾದಕನ ರೀತಿ ಆತ ನುಗ್ಗಿ ಬಂದಿದ್ದು ಏಕೆ ಅನ್ನೋದು ಪ್ರಶ್ನೆ ಸೃಷ್ಟಿಯಾಗಿದೆ. ಇದಕ್ಕೆ ಒಂದು ರೀತಿ ಪೂರಕವಾದ ಮಾಹಿತಿ ಅನ್ನೋ ರೀತಿ ಏನೊಂದು ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ನೋ ಕಿಂಗ್ಸ್ ಅಂತ ಪ್ರತಿಭಟನೆ ಅಮೆರಿಕದ ಹಲವು ರಾಜ್ಯಗಳಲ್ಲಿ ನಡೆದಿತ್ತು. ಲಕ್ಷಾಂತರ ಜನ ಭಾಗಿಯಾಗಿದ್ದರು. ಅದರಲ್ಲೂ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಈ ರೀತಿ ಟ್ರಂಪ್ ಅವರ ವಿರುದ್ಧ ಏನು ಆಡಳಿತ ವಿರೋಧಿ ಅಲೆ ಕೇಳಿ ಬರ್ತಾ ಇದೆ. ಈ ಒಂದು ಆಡಳಿತ ವಿರೋಧಿ ಅಲೆ ಹಿನ್ನೆಲೆಯಲ್ಲಿ ಅಥವಾ ತನಗೇನೋ ಆರ್ಥಿಕವಾಗಿ ಅಥವಾ ಬೇರೆ ರೀತಿಯಾದಂಥ ಸಂಕಷ್ಟಗಳು ಎದುರಾದಂಥ ಸಂದರ್ಭದಲ್ಲಿ ಆತ ಈ ಕೃತ್ಯ ಎಸಗಿರ್ಬೋದಾ ಅನ್ನೋ ಅನುಮಾನಗಳು ಕೂಡ ವ್ಯಕ್ತ ಆಗ್ತಿದೆ. ಯಾಕೆಂದರೆ ಅಮೆರಿಕಾದಲ್ಲಿ ಬೇರೆ ಬೇರೆ ದೇಶಗಳ ಮೇಲೆ ವಿಧಿಸಿರೋ ಟ್ಯಾರಿಫಿಂದಾಗಿ ಮತ್ತು ಇರಾನ್ ಮೇಲೆ ನಡೆಸಿದ ಯುದ್ಧದಿಂದಾಗಿ ಅಮೆರಿಕ ದೇಶ ಆರ್ಥಿಕವಾಗಿ ಒಂದು ರೀತಿಯಾದಂಥ ಸಂಕಷ್ಟಕ್ಕೆ ಸಿಲುಕಿದೆ. ಅಲ್ಲಿನ ಜನಸಾಮಾನ್ಯರು ಅವರು ಹಣದುಬ್ಬರದಿಂದಾಗಿ ಮತ್ತು ಬೆಲೆ ಏರಿಕೆಯಿಂದಾಗಿ ಭಾರಿ ಸಂಕಷ್ಟದಲ್ಲಿದ್ದಾರೆ. ಇದೇ ಕಾರಣದಿಂದಾಗಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಈ ರೀತಿಯಾದಂಥ ದೊಡ್ಡ ಪ್ರಮಾಣದ ದಾಳಿ ನಡೆಸಕ್ಕೆ ಸಂಘಟಿಸಿದ್ರಾ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಆದರೆ ಪೊಲೀಸರು ಈ ಕುರಿತಾಗಿ ತನಿಖೆ ನಡೆಸಿ ಅಂತಿಮ ಮಾಹಿತಿ ಶೀಘ್ರದಲ್ಲೇ ಸಿಗಬಹುದು ಅನಿಸುತ್ತೆ. ಅಂಕಿತ.